ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್. ನಾನು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದು ಟಿಫನ್ ಮಾಡಬೇಕು. ಟಿಫನ್ ಮಾಡೋದಕ್ಕೆ ಶುಂಠಿ ಇರಲಿಲ್ಲ. ಏನು ಟಿಫನ್ ಅಂತಂದರೆ ಟೊಮೊಟೊ ಬಾತ್ ಮಾಡಬೇಕು. ಶುಂಠಿ ಇರಲಿಲ್ಲ, ಹಾಗಾಗಿ ತೋಟದ ಹತ್ರ ಬಂದೆ ಶುಂಠಿ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮಗಿತೀನಿ ಸುಮ್ಮನೆ ಬಿಡಿ ನಿಮಗೆ ಕೊಡೋಕ್ಕಲ್ಲ. ಬರ್ರಮ್ಮ ಸಾಕು. ಹೊರಗೆ ಊಟ ಹೊಡಿತಾವಲ್ಲ ಈಗ ಯಾರಲ್ಲ ಈ ಬರೋದು ಕುಕ್ರು ಕವರ್ ತೊಂದರೆ ಆಗತ್ತೆ ಕಣ ಪಾಪು. ನಡೀರಿ ಈಗ ಡಿಕ್ಕಿ ಹಿಡ್ಕೊಂಡು ಡಿಕ್ಕಿ ಮಣ್ಣಾಗ ಅಲ್ಲಿ ಹಿಡ್ಕೊಳ್ಳಿ ಒಳಗೆ. ಇಲ್ಲಿ ಇದು ಕಾಲು ತಂದು ಹಿಡ್ಕೊಳ್ಳಿ. ಗೈಸ್, ಇವತ್ತು ಟಿಫನ್ ಬಂದು ಟೊಮೊಟೊ ಬಾತ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಶುಂಠಿ ಇರಲಿಲ್ಲ ಅಂತ ಅಂದ್ಬಿಟ್ಟು ಶುಂಠಿ ತರಕ್ಕೆ ಹೋಗಿದೆ. ಇವಾಗ ಶುಂಠಿ ಮತ್ತು ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಸೊಸೈಟಿ ಅಕ್ಕಿ ಟೊಮೊಟೊ ಬಾತ್ ಇರಬೇಕು ಅಂತ ಅನಿಸ್ತಿತ್ತು, ಹಾಗಾಗಿ ಮಾಡ್ತಾಯಿದ್ದೀನಿ. ಎಷ್ಟೊತ್ತು ಒಂದು ಗಂಟೆವರೆಗೂ ಆಗುತ್ತೆ ಅಂದ್ಕೊಂಡಿದ್ದ. ಇಷ್ಟೇ. ಪಾಪು ಬಾಯ್. ಇದು ಕಿತ್ತೊಂಡೋಗಿ ಮರವ ಮೇಲ್ಗಡೆ ಮರ ತಗೋದು. ಎರಡು ವರ್ಗ ಸಚ್ಚಿ ಹಾಕಿವ. ಇವತ್ತು ಅಮ್ಮನೂರಲ್ಲಿ ಹಬ್ಬ ಇದೆ. ಹಬ್ಬ ಅಂತಂದರೆ ತುಂಬ ಜೋರಾಗಿ ಏನು ಮಾಡಲ್ಲ. ಸೊ ಸಂತ್ಯಮ್ಮ ದೇವರಿಗೆ ನಮ್ಮೂರ ಹತ್ರ ಬಾಗೂರು ಅಂತ ಇದೆ, ಅಲ್ಲಿ ಸಂತ್ಯಮ್ಮ ದೇವಸ್ಥಾನ ಇದೆ. ಆ ದೇವರಿಗೆ ನಮ್ಮೂರಲ್ಲಿ ಕೋಳಿ ಸಾಂಬಾರು ಮಾಡಿಬಿಟ್ಟು ತಳಿಗೆ ಕೊಡ್ತೀವಿ. ನಮ್ಮೂರಲ್ಲೂ ಸಂತ್ಯಮ್ಮನ ದೇವಸ್ಥಾನ ಇದೆ. ಸೊ ಹಾಗಾಗಿ ಇಲ್ಲಿ ನಮ್ಮ ಮನೇಲಿ ಚಿಕನ್ ಸಾಂಬಾರು ಎಲ್ಲ ಮಾಡ್ಕೊಂಡೋಗಿ ಅಲ್ಲಿಗೆ ತಳಿಗೆ ಕೊಟ್ಬಿಟ್ಟು ಬರ್ತೀವಿ. ಹಾಗಾಗಿ ಇವತ್ತು ಆ ಹಬ್ಬ ಇದೆ, ಹೋಗಬೇಕು ಅಮ್ಮನೂರಿಗೆ. ಅಮ್ಮ ಒಂದು 3 ಗಂಟೆ 4 ಗಂಟೆ ಹಂಗೆ ಬಾ ಅಂತ ಅಂದರು. ಅಷ್ಟರಲ್ಲಿ ಹೋಗ್ತೀವಿ ಅಂತ ಅಂದ್ಬಿಟ್ಟು. ಸೊ ಅದಾದಮೇಲೆ ನಿನ್ನೆ ಹೇಳಿದ ಆ ಥರ ಇವತ್ತು ಬೆಳಿಗ್ಗೆ ಫೋನ್ ಮಾಡ್ಬಿಟ್ಟು ಮಳೆಗಾಲ ಅಂತ ಅಂದ್ಬಿಟ್ಟು ಮಳೆ ಬರುತ್ತೆ ಅಂತ. ಸೊ ಬೇಗನೆ ಹೊರಡ್ತಾರಂತೆ ತಳಿಗೆ ತೊಗೊಂಡು. ಬೇಗ ಬಾ ಅಂತ ಅಂದ್ಬಿಟ್ಟು ಫೋನ್ ಮಾಡಿತ್ತು. ಬೇಗ ಬಾ ಅಂತಂದರೆ ಅಡುಗೆ ಮಾಡೋದಕ್ಕೆ. ಅಡುಗೆ ಚಿಕನ್ ಸಾಂಬಾರು, ಮುದ್ದೆ, ರೈಸು ಎಷ್ಟು ಮಾಡ್ತೀವಿ. ಸೊ ಜಾಸ್ತಿ ಏನು ಮಾಡಲ್ಲ, ಒಂದು 2 kg 2.5 kg ಕೋಳಿ ತಂದುಬಿಟ್ಟು ತಳಿಗೆ ಕೊಡೋದಷ್ಟೇ. ಸೊ ನಮ್ಮಮ್ಮ ಅದನ್ನು ಮಾಡೋಕ್ಕೂ ನನ್ನನ್ನು ಇಲ್ಲಿಂದ ಬರಳ್ಕೋತಾರೆ. ಸೊ ಹೋಗ್ಬೇಕು ಅಲ್ಲಿಗೆ. ಸವಿತಾರ್ ಊರಿಗೆ ಹೋಗಿದ್ನಲ್ವ, ಒಂದು 2-3 ದಿನ ಮನೆ ಬಿಟ್ಟಿದ್ದೆ. ಮನೆ ಎಲ್ಲ ಗಲೀಜಾಗಿದೆ, ಪೂಜೆ ಮಾಡಿಲ್ಲ, ವಾರ ಏನು ಮಾಡಿಲ್ಲ. ನಮ್ಮ ಮನೇಲಿ ಎಲ್ಲ ತೆಗೆದು ಕ್ಲೀನ್ ಮಾಡಿ ಎಲ್ಲ ಪೂಜೆ ಎಲ್ಲ ಮಾಡಿ ಎಲ್ಲ ಮುಗಿಸ್ಬಿಟ್ಟು ಹೋಗಬೇಕು. ಸೊ ಹಾಗಾಗಿ ಬೇಗ ತಿಂಡಿ ಮಾಡ್ತಾಯಿದ್ದೆ. ತಿಂಡಿ ಮಾಡೋಕೆ ಇಟ್ಬಿಟ್ಟು ಒಂದು ಕಡೆ ಪಾತ್ರೆ ತೊಳಿತಾ ಇದ್ದೀನಿ.
ಅಪರೂಪದಂಗೆ ನನಗೆ ಒಂದೊಂದು ಸಲ ಸೊಸೈಟಿ ಅಕ್ಕಿ ಪಲಾವು ಟೊಮೊಟೊ ಬಾತು ತಿನ್ನಬೇಕು ಅಂತ ಅನಿಸುತ್ತೆ. ಆಗ ತಿನ್ನಬೇಕು ಅಂತ ಅನಿಸ್ದಾಗ ಮಾಡ್ಕೊಂಡು ತಿಂತೀನಿ. ಒಂಥರ ಟೇಸ್ಟು ಸೊಸೈಟಿ ಅಕ್ಕಿನೇ ಚೆಂದ, ಸಾಂಬಾರಿಗಾಗಲಿ ರೈಸ್ಗಾಗಲಿ. ಸ್ವಲ್ಪ ಮೆತ್ತಗೆ ಆಗ್ಬಿಡುತ್ತೆ ಅಂತ ಅಷ್ಟೇ. ಒಂದೊಂದು ಅಕ್ಕಿಲಿ ಮೆತ್ತಗಾಗಲ್ಲ, ಉದುದ್ರಾಗುತ್ತೆ. ಒಂದೊಂದು ಅಕ್ಕಿ ಫುಲ್ ಗಂಜಿ ಥರ ಮೆತ್ತಗಾಗೋಗ್ಬಿಡುತ್ತೆ. ಪಲಾವು ಮತ್ತು ಟೊಮೊಟೊ ಬಾತು ಸ್ವಲ್ಪ ಮೆತ್ತಗಿದ್ರೇ ತಿನ್ನೋದಕ್ಕೆ ಟೇಸ್ಟು. ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಮಸಾಲೆ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಮಾಡಿದರೆ ಅಂಗಡಿ ಅಕ್ಕಿಗಿಂತ ಸೊಸೈಟಿ ಅಕ್ಕಿ ಪಲಾವೇ ಟೊಮೊಟೊ ಬಾತಿನೇ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ. ಇವತ್ತಂತೂ ಸಖತ್ ಚೆನ್ನಾಗಿತ್ತು. ಬಿಸಿ ಬಿಸಿ ತಿನ್ನಬೇಕು. ಬಿಸಿ ಬಿಸಿ ತಿನ್ನಲಿಲ್ಲ ಅಂತಂದರೆ ತಿಂದಂಗೆ ಅನಿಸಲ್ಲ. ಇವಾಗ ಪಾತ್ರೆ ಎಲ್ಲ ತೊಳೆದಾಯಿತು ಮತ್ತು ತಿಂಡಿನೂ ಇವಾಗ ದಮ್ ಕಟ್ಟಕ್ಕೆ ಇಟ್ಟಿದ್ದೀನಿ. ಅದಾದಮೇಲೆ ತಿಂಡಿ ತಿಂದ್ಬಿಟ್ಟು ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡಿ ಅಮ್ಮನವ್ರಿಗೆ ಹೊರಡ್ತೀವಿ. ಪಾಪ ಕೊಡ ತಗೋ ಗೈಸ್. ಟಿಫನ್ ಎಲ್ಲ ಆಯಿತು. ಪಲಾವ್ ಅಲ್ಲ, ಅದು ಟೊಮೊಟೊ ಬಾತು. ಸೊಸೈಟಿ ಅಕ್ಕಿ ಪಲಾವು ಅಪರೂಪದಾಗ ಮಾಡಿದರೆ ಸಕ್ಕತ್ತಾಗಿರುತ್ತೆ ತಿನ್ನೋಕ್ಕೆ. ಏಯ್ ಇವಾಗ ಎಲ್ಲ ಕೆಲಸ ಮುಗೀತು. ಸ್ನಾನ ಮಾಡಿ ಪೂಜೆ ಮಾಡಿ ಅಮ್ಮನವ್ರಿಗೆ ಹೊರಡ್ತೀನಿ. ನಾನು ಹೋಗೋ ಅಷ್ಟರಲ್ಲಿ ಆಗ್ಲೇ ಎಲ್ಲರ ಮನೇಲೂ ಅಡುಗೆ ಆಗೋಗಿತ್ತು. ನಮ್ಮ ಅಮ್ಮಂದು ಯಾವತ್ತೂ ನಿಧಾನನೇ. ನಮ್ಮಮ್ಮ ಏನೋ ಮಾಡ್ತಾಯಿದ್ರು, ಕಾಳು ಮಾಡಿರಲಿಲ್ಲ ಮತ್ತು ಮುದ್ದೆ ತಿರುಗ್ತಾಯಿದ್ರು, ಸಾಂಬಾರು ಆಗಿತ್ತು, ರೈಸೆಲ್ಲ ಆಗಿತ್ತು. ನಮ್ಮಮ್ಮ ಅದಕ್ಕೆ ಕೋಪ ಮಾಡ್ಕೊಂಡಿದ್ರು, ಇಷ್ಟೊತ್ತಿನಲ್ಲಿ ಈಗ ಬರ್ತಾಯಿದೆಯಲ್ಲ ಅಂತ ಅಂದ್ಬಿಟ್ಟು. ನನಗೆ 3 ದಿವಸ ಮನೆ ಬಿಟ್ಬಿಟ್ಟು ಹೋಗಿದ್ದಕ್ಕೆ ಕೆಲಸ ಇತ್ತು, ಪೂಜೆ ಎಲ್ಲ ಏನೂ ಮಾಡಿರಲಿಲ್ಲ. ಅದೆಲ್ಲ ಮಾಡಿಬಿಟ್ಟು ಬರೋ ಅಷ್ಟರಲ್ಲಿ ಇಷ್ಟೊತ್ತಾಗೋಯ್ತು. ನಾನು 5 ನಿಮಿಷನೂ ಕೂತ್ಕೊಂಡಿಲ್ಲ. ಬಟ್ ನಮ್ಮಮ್ಮ ಇಷ್ಟೊತ್ತಿನಲ್ಲಿ ಈಗ ಬರ್ತಾಯಿದೆಯಲ್ಲ ಅಂತ ಅಂದ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಹೊತ್ತು ಕೂಗಾಡಿದ್ರು. ಇನ್ನೇನು ಅಡುಗೆ ಕೆಲಸ ಎಲ್ಲ ಅಮ್ಮ ಮಾಡ್ತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ನಾನು ದೇವ್ರ ಕೆಲಸ ಮಾಡ್ತಾಯಿದ್ದೆ. ಹೂ ಕುಯ್ಕೊಂಡು ಫೋಟೋ ಎಲ್ಲ ಸಿಟ್ಟು ಹೂ ಮಾಡಿಸಿ ದೇವ್ರ ಮನೆ ಕೆಲಸ ಎಲ್ಲ ನಾನು ಮಾಡ್ತಾಯಿದ್ದೆ. ಎಲ್ಲರೂ ಕಾಣಿಸ್ತಾರೆ, ಮಾತಾಡಿ. ಆಯ್ತಾಕಲ್ಲ. ನಮ್ಮಮ್ಮ ಬೈದ್ರಲ್ಲ ಅಂತ ಅಂದ್ಬಿಟ್ಟು ಆಚೆ ಕಡೆ ಒಂದು ಸ್ವಲ್ಪ ಹೊತ್ತು ಸೈಲೆಂಟಾಗಿ ಕೂತ್ಕೊಂಡಿದ್ದೆ. ಪೂಜೆ ಎಲ್ಲ ಅಮ್ಮನೇ ಮಾಡಿದ್ರು, ನಾನೆಲ್ಲ ರೆಡಿ ಮಾಡಿಕೊಟ್ಟೆ. ಅವರು ತಳಿಗೆ ತೊಗೊಂಡು ಇವಾಗ ಹೋದರು. ಬೆಳಗ್ಗೆದು ಉಪ್ಪಿಟ್ಟಿತ್ತು, ಅಮ್ಮ ಉಪ್ಪಿಟ್ಟು ಮಾಡಿದರು. ಅದನ್ನು ತಳಿಗೆ ಕೊಟ್ಬಿಟ್ಟು ಅಮ್ಮ ಊಟ ಮಾಡಿ ನಾನು ಬರೋ ಅಷ್ಟರಲ್ಲಿ ಅಂತ ಅಂದ್ಬಿಟ್ಟು ತೊಗೊಂಡು ಹೋದರು. ಪ್ರಮೋದ ಅಂತ ಅಂದ ಅವ್ರ ಮನೆಯಲ್ಲೂ ತೊಗೊಂಡೋಗಿದ್ದಾರಲ್ವ, ಅಲ್ಲಿಂದ ಬರೋವರೆಗೂ ಊಟ ಮಾಡಬಾರ್ದು ಅಂತ ಅಂದ. ಅದಕ್ಕೆ ಹೊಟ್ಟೆ ಬೇರೆ ಹಸುವಾಗಿತ್ತು. ಬೆಳಗ್ಗೆದು ಉಪ್ಪಿಟ್ಟಿತ್ತು, ಅದನ್ನೇ ಹಾಕ್ಕೊಂಡು ತಿಂತಾಯಿದ್ವಿ. ಅಮ್ಮ ಬಂದಮೇಲೆ ಊಟ ಮಾಡಿದ್ರಾಗುತ್ತೆ ಅಂತ ಅಂದ್ಬಿಟ್ಟು.
ಸೊ ಪ್ರಮೋದ ನಾಳೆ ಎಲ್ಲಿ ಹೋಯ್ತು ಅಂತ ಕೇಳಿ. ಎಲ್ಲಿ ಗೊತ್ತಿಲ್ಲ ತಮ್ಮ ಆಂಟಿ ಮಗು ಮದುವೆ ಫ್ರೆಂಡ್ಸ್ ನಾಳೆ ಹೋಗ್ತೀನಿ. ಗೈಸ್ ಮದುವೆ ಯಾವಾಗ ಗೊತ್ತಾ? ನಾಳೆ ಕೆಂಟಿಸಕ್ಕೆ ಮದುವೆ. ಅವನು ಮಗನೂ ನಾಳಿಕೆ ಹೋಯ್ತವ್ರೆ. ಅಲ್ಲಡ ನೀರು ಮುಗಿಸ್ತಾರ ಬ್ಯಾಡ ಕೇಳಿ. ಅಕ್ಕ ತಮ್ಮಗೆ ತಿನ್ನಿಸ್ತಾ ಇದ್ದಾಳೆ. ಅಯ್ಯೋ 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 ನನ್ನ ರಾಣಿ. ಆಯ್ತು ಬಿಡಪ್ಪ ಹೋಗಪ್ಪಲ್ಲಿ ತಿನ್ನೋಗಿ ಹೋಗಿ. ಅಯ್ಯೋ ನಿಮ್ಮ ವೇಷಗಳು ನೋಡ್ರಪ್ಪ, ವೇಷಗಳ ನೋಡಿದ್ರೆ ಏನು ಅನ್ಕೋತಾರೆ. ವೇಷಗಳು ಇವಾಗಿನ ಸ್ನಾನ ಮಾಡಿಸ್ಕೊಂಡು ರೆಡಿ ಮಾಡ್ಕೊಂಡು ಕರ್ಕೊಬಂದಿನಿ ನೋಡಿ ಅಲ್ಲಿ. ಈ ನನ್ನ ಮಗನ ನೋಡಿ ಅಲ್ಲಿ. ಏನು ಹಳ್ಳಿದಾರ ಮಕ್ಕಳೆಲ್ಲ ಹಿಂಗೇನಾ? ಒಳಗಡೆನೇ ಬೆಳೆಸ್ಬೇಕು, ಅವಾಗ ಚೆನ್ನಾಗಿ ಕಾಣಿಸ್ತಾರೆ. ಬಿದಿಲೆಲ್ಲ ಆಡಿದ್ರೆ ಹಿಂಗೆ. ಆದರೆ ಆ ಥರ ಬೆಳೆಸ್ಬಾರ್ದು ಒಳಗಡೆ ಮಕ್ಕಳನ್ನ. ನನ್ನ ಬಟ್ಟೆ ಮೇಲೆಲ್ಲ ಚಲ್ದು ಕೇಳಿರತ್ತಿಗೆ ನೀವು ಹಳ್ಳಿರಲ್ಲೇ ಇದನ್ನು ಇದು ಮಾಡಿ ಕೈ ಮುಟ್ಟು, ಬೇಸ್ ಸಿಟಿಲಿರೋ ಕೈ ಮುಟ್ಟು. ಅವ್ಯಾಗ ಮಿದ್ ಅಂತಾವ, ಇವ್ಯಾಂಗ ಗಟ್ಟಿ ಬರ್ತಾವೆ. ವಾತಾವರಣ ಹಂಗಿರುತ್ತೆ. ವಾತಾವರಣ ಚೆನ್ನಾಗಿರುತ್ತೆ. ಅಮ್ಮ ಅಮ್ಮ ಕಾಡೆಮ್ಮಿ ಕೊಡ್ತಾನಂತೆ. ಚಿಕನ್ ಸರಿಗೆ ಎಲ್ಲ ತುಪ್ಪ ನಿಂತ್ಕೊತಿಂತವ್ರ ಸಕಲಾಗಿರುತ್ತೆ. ಮತ್ತೆ ನೀವು ಹೆಚ್ಕೊಂಡು ತಿನ್ನಂಗಿಲ್ಲ ಅಂತೀರಾ? ಒಂದು ಎರಡು ಒಂದೊಂದು ಮೊಟ್ಟೆ ಹಾಕು. ಒಳಗಿರೋದು ಇದೆ ನೋಡ್ಕೊಳ್ಳ. ಕಾಳ್ಬೇಕೇನ? ಮತ್ತೆ ಬೇಡ ಕಾಳು ಬೇಕಾ? ಸಾಕಾ? ಇವನಿಗೆ ಬೇಡ ಅಂತೆ ಮೊಟ್ಟೆ. ಎಲ್ಲಿ ಮೊಟ್ಟೆ ಐತೆ ಅಂತ? ಎಲ್ಲಿ ಮೊಟ್ಟೆ ಐತೆ ಅಂತ? ಪಾಪ ಮಾಮ ಎಲ್ಲಿ ಮೊಟ್ಟೆ? ಅಯ್ಯೋ ಎರಡು ಕೈ. ಅದೇನ್ಲ ಅದು ಏನೋ ಕೋಲು ತಗೊಂಡು ಹಚ್ಕೊತೀನಿ. ವೈಶಾಲಿ ವೈಶಾಲಿ ನಿನ್ನ ಮಗನ ಕರ್ಕೊಂಬಂದಿದ್ದೀವಿ ನೋಡು. ಗೈಸ್ ಏನು ಗೊತ್ತಾ, ಅಮ್ಮ ಮಗ ಕಿತ್ತಾಡ್ತವ್ರೆ ಬಂದಾಗ್ಲಿಂದ ನೋಡ್ತಾ ಇದ್ದೀನಿ. ಆ ನನ್ನ ಮಗ ಏನು ಹೊಸಿ ಅರ್ಚ್ತಾ ಇಲ್ಲ ಅಮ್ಮನ ಜೊತೆ, ಅಮ್ಮನ ಹತ್ರ. ಇವನು ಹಂಗೆ, ಇವಳು ಹಂಗೆ ಅರ್ಚ್ತಾ ಕೂತವಳೆ. ಈ ಮರ್ತೋಗ್ಬಿಟ್ಟವ್ರೆ ಅನ್ಸುತ್ತೆ ಇವರು, ಅಮ್ಮ ಮಗ ನಾವು ಅಂತ. ಓಡಿಸಿರ್ಲ ಮುದ್ದು ಬರ್ಪ. ನೀನ್ ಕಾಲ್ ತಗೊಂಡಾಗ ನನ್ನ ಮಗ ಹೋಗಿದ್ದು ಧೈರ್ಯವಾಗಿ. ಇವಳು ವೈಶಾಲಿ ಇಷ್ಟಕ್ಕ ಸುಮ್ಮನೆ ಕೂತಿದ್ದು. ಬಾ ವೈಶಾಲಿ ನೋಡಿ ಹೆಂಗ್ ಗೊತ್ತ ಹೆಂಗ್ ಕಿತ್ತಾಡ್ತಾರೆ ನೋಡಿ ಗೈಸ್. ಈಗ ಗೊತ್ತಿಲ್ಲ ಇವಕ್ಕೆ, ಮರ್ತೋಗೈತೆ. ನಿನ್ ಮಗ ಕಣೆ ಕೈ ಹೊಲ್ಸು ಹೊಲ್ಸು. ಮರ್ತೋಗಿಲ್ಲ ಅಂತ ಅಂದಿದ್ರೆ ಕಿತ್ತಾಡ್ತಾ ಇರ್ಲಿಲ್ಲ. ನಡಿ ವೈಶಾಲಿ ಬರವಿಲ್ಲಿ ಕುತ್ಕೊಳಪ್ಪ. ನೋಡ್ಬೇಕು ಹೆಂಗಾಡುತ್ತೆ ಅಂತ ಸುಮ್ಮನೆ. ತಡಿ ತಡಿ ನೋಡ ಸುಂದು ಕರಿಬೇಡ. ಹೋಗ ಹೋಗೆ 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 ಅಲ್ಲಿ ಹೋಗಿ ನಿನ್ ಮಗ ಕರಿತಾನ. ಹೋಗಿ ನೋಡ ಅವ್ ನನ್ ಮಗ ನೋಡಿಲ್ಲ ಗುಂಡನ್ನ ಹೆಂಗಾಡ್ತವನೆ. ಕೆರ್ಕಲ್ ಅವು ಅವಂಗು ಮಗಂಗೂ ಸೇಮ್ ಕಾಯಿಲೆ. ಕಜ್ಜಿ ಕಜ್ಜಿ ಪುರುಕ್ರು. ಗೈಸ್ ನಾವು ಬಂದಾಗ ಅವಾಗ್ಲೇ ನೋಡಿದ್ನ ಫುಲ್ಲು ಗಲೀಜಾಗಿದ್ದ. ಇವಾಗ ಹೋಗ್ಬಿಟ್ಟು ಕೆರೆಯಲ್ಲಿ ಈಜೋಡ್ಕೊಬಂದು ಸ್ನಾನ ಮಾಡ್ಕೊಬಂದ. ಏನ್ ಗೊತ್ತಾ ಇವ್ನಿಗೆ ಯಾರು ಇವಳಿಗೆ ಯಾರು ಸ್ನಾನ ಮಾಡ್ಸಲ್ಲ. ಈ ವೈಶಾಲಿಗೆ ಈ ವೈಶಾಲಿಗೆ ಯಾರು ಸ್ನಾನ ಮಾಡ್ಸಲ್ಲ. ಇದೇ ಕೆರೆಗೆ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡ್ ಬರುತ್ತೆ.
ಗೈಸ್ ಇಲ್ಲಿ ನೋಡಿ ಗುಂಡು ಹೆಂಗ್ ಹೊಟ್ಟೆ ಉರಿ ಪಡ್ತಾವನೆ ಅಂತ ಅಂದ್ಬಿಟ್ಟು ವೈಶಾಲಿನ ಮುದ್ದು ಮಾಡ್ತಾರೆ. ಏ ಬೇಡ ಹೋಗ ನೀನು, ಬೇಡ ಹೋಗ, ಬಾರವ ಇಲ್ಲಿ ವೈಶಾಲಿ. ಹೊಟ್ಟೆ ಉರಿ ಹೊಟ್ಟೆ ಉರಿ. ಏ ಗುಂಡು, ಗುಂಡಪ್ಪ ನೀನ್ ಬೇಡ, ನೀನು ಹೋಗು, ನೀನ್ ಬೇಡ ನೀನು. ವೈಶಾಲಿ ಬರ, ಬರ ವೈಶಾಲಿ. ಬಾರವ ಬಾರವ ಅಷ್ಟೇ ತಗೋ. ಆಕೈ ಕೊಡು, ಆಕೈ ಕೊಡು, ಆಕೈ ಕೊಡು, ಆಕೈ ಕೊಡೆ. ಅದೇ ಏಯ್ ಕೊಡೆ, ಆಕೆ ಆಕೆಲಿ ಆಕೆ. ಗೈಸ್ ಏನ್ ಗೊತ್ತಾ, ಇಷ್ಟೊತ್ತರ್ಗು ನಾವು ಆಚೆನೆ ಕೂತಿದೀವಿ. ಚಂದ್ರಿ ಆಚೆ ಕಡೆಗೆ ಬರ್ದಂಗೆ ಮನೆ ಒಳಗೆ ಕೂತವ್ರೆ. ಈಗ ಸಣ್ಣ ಗೈಸ್ ಏನ್ ಚಂದ್ರಿ ಅಡಿಗೆ ಮಾಡೋಣ ನೋಡೋಣ. ಇದೇನು ಏನ್ ಇಷ್ಟೊಂದು ಸಕ್ಕದಾಗ ಕಾಣಿಸ್ತೈತೆ ಸಾಂಬ್ರು. ಹಾ ಮಾಡ ಬಂದ ಮಗನ್ ಕಾಯ್ಕೊಂಡ್ ಕೂತಾಳೆ ದೊಡ್ಡಮ್ಮ. ಊಟ ಮಾಡೋದ್ ಬಿಟ್ಬಿಟ್ಟು ಮಗನ್ ಕಾಯ್ಕೊಂಡ್ ಕೂತಾಳೆ. ನೀನು ಹೋಯ್ದ್ಯಾ? ಇಲ್ಲ ಶಾಂತ ಕೈಸಲ್ ದುಡ್ಡು ಹಾಕಿದಂತೆ. ಎಷ್ಟ್ ಚಂದ್ರಿ ಮೊಮ್ಮಗಳು ವಂದನ. ಚಂದ್ರಿ ಮೊಮ್ಮಗಳು ಚಿಕ್ಕ 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 ಚಂದ್ರಿ ಮೊಮ್ಮಗಳಲ್ಲ, ಮೊಮ್ಮಗಳು. ಲಾಸ್ಟ್ ಉಳಿದಲ್ಲಿ ಹೇಳಿದ್ವಿ ಬಡಕಣ. ಅಣ್ಣ ಏನಣ್ಣ ಅಂದಿಲ್ಲ, ಏನಂದಿಲ್ಲ ಏನಣ್ಣ? ಊಟ ಮಾಡು ಅಂದ್ರೆ ನಮ್ಮ ಅಣ್ಣ ಊಟಕ್ಕೆ ಕರಿತಾವನೆ ಗೈಸ್. ನೋಡಿ ದೊಡ್ಡಮ್ಮ ನೀನು ಕಾಯ್ಕೊಂಡು ಕೂತವಳೆ ಊಟ ಮಾಡ್ಬಿಟ್ಟು ಮಗನ್ನ. ರಶೀದ್ರ ಜನ ರಶೀದ್ರ ಇವಾಗ ನಮ್ಮ ಮನೆಯವ್ರು ಬಂದರು, ಊಟ ಮಾಡ್ತಾ ಇದ್ದಾರೆ. ಸೊ ನಮಗೇನೋ ಊಟ ಮಾಡೋಂಗಿರಲಿಲ್ಲ, ಲೇಟಾಗಿ ಊಟ ಮಾಡಿದ್ವಲ್ವಾ, ನಮಗೇನೋ ಊಟ ಮಾಡೋಂಗಿರಲಿಲ್ಲ. ಅವ್ರಿಗೆ ಊಟ ಕೊಟ್ಟಿದ್ದೀನಿ, ಮಾಡ್ತಾ ಇದ್ದಾರೆ. ಊಟ ಮಾಡಿಕೊಂಡು ಇವಾಗ ಹೊರಡ್ತಾರೆ. ಕಿತ್ತಾಕಿದ್ಲಲ್ಲ ಮತ್ತೆ ಅದಕ್ಕೆ ಇವಳು ಕಿತ್ತಾಕಿದ್ಲು. ಇದಾಗಿತ್ತು ಇವತ್ತಿನ ಒಂದು ವ್ಲಾಗ್. ಇಷ್ಟನ್ನು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.